ಪ್ರಿಯ ವೀಕ್ಷಕರೇ, ಇವತ್ತು ನಾವು ಒಂದು ಅರಣ್ಯದಲ್ಲಿರ್ತಕ್ಕಂಥ ಸಸ್ಯಗಳ ಬಗ್ಗೆ ಒಂದು ಮಾಹಿತಿ ಕೊಡಬೇಕಂತ ಬಂದಿದ್ದೀನಿ. ನೋಡ್ಬೋದು ಇಲ್ಲೆಲ್ಲ ಯಾವ ಥರ ಸಸ್ಯಗಳು, ಹಲವಾರು ಸಸ್ಯಗಳು ಅದಾವೆ ಕಾಣ್ಬೋದು. ಹಾಗೆ ಇಲ್ಲೆಲ್ಲ ಯಾವ ಥರ ಒಳಗಡೆ ತೋರಿಸ್ಬೇಕಂತೈತಿ. ಒಳಗಡೆ ಬೇರೆ ಬೇರೆ ಥರ ಈ ಆಲದ ಮರ, ಹಾಗೆ ಅಂದ್ರೆ ಅರಣ್ಯದಲ್ಲಿರ್ತಕ್ಕಂಥ ಯಾವ ಗಿಡನೂ ಒಂದು ಗಿಡನೂ ಕೈಗೊಳ್ಳತೈತಿ. ನೋಡ್ಬೋದು ಇಲ್ಲಿ ಈ ಸರ್ಕಾರ ಬೆಳೆಸಿರ್ತಕ್ಕ ಅರಣ್ಯದಲ್ಲಿ ಬೆಳೆಸ್ತಕ್ಕಂಥ ಗಿಡಗಳು ಯಾರು ಈ ಜನ ಕಾಯೋರೆಲ್ಲ ಯಾವ ಥರ ಕಟ್ ಮಾಡಿದ್ದಾರೆ ಅಲ್ಲಿ ನೋಡ್ಬೋದು. ಒಂದು ಗಿಡನ ಬೆಳೆಸ್ಬೇಕಾದ್ರೆ ಎಷ್ಟೊಂದು ಕಷ್ಟ ಆಗಪ್ಪ ಅನ್ನೋದು ಐತಿ. ಇದನ್ನು ನೋಡ್ಬೋದು ಈ ಆಲದ ಮರ ಇದು ಯಾವುದೋ ಇದು ಮರ ಇದೆ, ಅದನ್ನು ಬೇಕಾಬಿಟ್ಟಾಗಿ ಕಟ್ ಮಾಡಿದ್ದಾರೆ. ಈ ಸರ್ಕಾರದ ಇದರಲ್ಲಿ ಅರಣ್ಯದಲ್ಲಿರ್ತಕ್ಕಂಥ ಗಿಡಗಳು ಯಾರು ಬೇಕಾದ್ರೆ ಕಿಡಿಕೆ ತಿಳ್ಕೊಂಡು ಹೆಂಗೆ ಯಾವ ಥರ ಬೇಕಾದ್ರೆ ಕಿಡಿದಾರೆ. ಆದರೆ ಇದಕ್ಕೆ ಕಾವಲುಗಾರ ಆದರೂ ಏನೂ ಇಲ್ಲ ಗೊತ್ತಿಲ್ಲ. ಸರಿಯಾಗಿ ಅದು ವೀಕ್ಷಣೆ ಮಾಡೋದು ಕೂಡ ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಾಯಿದ್ದಾವೆ. ಹಾಗೆ ಯಾವ ಥರ ವಿವಿಧ ಜಾತಿಗಳ ಸಸ್ಯಗಳನ್ನು ಅದಾವೆ. ಸುಮಾರು ದೊಡ್ಡ ದೊಡ್ಡ ಮರಗಳೇ ಬೆಳೆದಿದ್ದಾವೆ. 4-5 ವರ್ಷದಲ್ಲಿ ಯಾವ ಥರ ಬೆಳೆದಿದೆ ನೋಡಿ. ಹಾಗೆ ಇದು ಒಂಥರ ಯಾವುದೇ ಸಸ್ಯಗಳಿದಾವೆ. ಇದು ಒಂದು ಬರ್ತಕ್ಕಂಥ ಒಂದು ಆಯುರ್ವೇದಿಕಲ್ಲಿ ಬರ್ತಕ್ಕಂಥ ಡ್ರಗ್ಸ್ ಇದು. ಆಲದ ಮರ ಎಲ್ಲ ನೋಡ್ಬೋದು ಬನ್ನಿ ಇಲ್ಲಿ ಯಾವ ಥರ ಇದೆ. ಚಿಕ್ಕ ಆಲದ ಮರ ಈ ಮಧ್ಯದಲ್ಲೇ ಬೇರು ಬಿಟ್ಟಿದ್ದಾವೆ. ಇಲ್ಲಿ ನೋಡ್ಬೋದು ಸೆಂಟ್ರದಲ್ಲಿ ಇಲ್ಲಿಂದ ಈಗ ಈ ಚಿಕ್ಕ ಆಲದ ಮರದ ಇಲ್ಲಿಂದೇ ಬೇರುಗಳು ಬಿಟ್ಟಿದ್ದಾವೆ. ಆಲದ ಮರ ಯಾವ ಟೈಪ್ ಅಂದ್ರೆ ಇದು ಎಲ್ಲಿ ಮೇಲ್ಗಡೆಯಿಂದ ಹಿಡಿದು ಅಲ್ಲಿಂದಲೇ ಬೇರುಗಳನ್ನು ಬಿಡ್ತದೆ. ಆ ಥರ ಇದೆ. ಈ ಚಿಕ್ಕ ಮರ ಇದ್ರೂ ಕೂಡ ಇಲ್ಲಿ ಬೇರೆ ಬಿಟ್ಟಿದ್ರು. ಇದೊಂದು ಎಷ್ಟು ಬೇರೆ ಇದೆ ನೋಡಿ. ಕೆಳಗಡೆ ಇಲ್ಲಿಂದ ಇಲ್ಲಿ ನೋಡ್ಬೋದು. ವೀಕ್ಷಕರೇ, ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಬೇರೆ ಮರ ತೋರಿಸ್ತಾ ಇದ್ದೀನಿ. ಈ ಯಾವುದು ಇಲಾಚಿ ಹಣ್ಣು ಅಂತ ಹೇಳ್ತಾರಲ್ಲ, ಆ ಮರ ಇದನ್ನು ಇಲ್ಲಿ ಸಿಗ್ಬೋದು. ಇಲಾಚಿ ಹಣ್ಣು ಅಂತ ಹೇಳ್ತಾರೆ. ನಾವು ಚಿಕ್ಕವರಿದ್ದಾಗೆಲ್ಲ ಇರೋಬಲ್ಲ ಇದರ ಹಣ್ಣೆಲ್ಲ ತಿಂತಾಯಿದ್ದೀವಿ, ಅದೆಲ್ಲ ಸಿಗ್ತಾ ಇದೆ. ಇವಾಗ ಹೂವು ಬಿಟ್ಟಿದೆ. ನೋಡ್ಬೋದು ಜಸ್ಟ್ ಹೂವು ಏನು ಕಾಯಿ ಆಗೋದಿಲ್ಲ. ಜಸ್ಟ್ ನಾವು ಇಲ್ಲೆಲ್ಲ ಬೇರೆ ಬೇರೆ ಕಡೆ ಕಾಣ್ಬೋದು. ಇಲ್ಲಿ ಮುಂದೆ ಮರ ಇಲ್ಲ, ಅಲ್ಲಿ ಕಾಣೋದು, ಅಲ್ಲೆಲ್ಲ ಇಲಾಚಿ ಮರ ಇರೋದು ಅಲ್ಲೆಲ್ಲಿ ಕಾಣ್ತಾ ಇದೆ. ಇಲ್ಲೊಂದು ಚಿಕ್ಕ ಮರ ಇದೆ. ಚಿಕ್ಕ ಮರದಲ್ಲಿ ಕೊಂಬೆಗಳ ಮೇಲೆ ಒಂದು ಯಾವ ಥರ ಒಂದು ಇಲ್ಲ ಅರಣ್ಯ ಅಂದ್ರೆ ಯಾವ ಥರ ಇರ್ತದೆ ಅಂದ್ರೆ ಯಾರೂ ಬರೋದಿಲ್ಲ ಅಂದ್ಕೊಂಡು ತಿಳ್ಕೊಂಡು ಇಲ್ಲಿ ಆ ಮರದ ಮೇಲೆ ಸುಮಾರಾಗಿ ನಾವು ಕೈ ನಿಲ್ಕರೆ ಇಟ್ಕೋಬೋದು. ಮರದ ಮೇಲೆ ಈ ಕಡೆ ಒಂದು ಇದೆ ನೋಡಿ, ಈ ಅಲ್ಲಿಂದ ಮನೆ ಕಟ್ಟಿದೆ. ಹಾಗೆ ಆ ಕಡೆ ಒಂದು ಗುಬ್ಬಿಗಳನ್ನು ಗುಬ್ಬಿ ಮನೆ ಕಟ್ಟಿದೆ. ಆ ಕಡೆ ನೋಡ್ಬೋದು ಯಾವ ಥರ ಅರಣ್ಯದಲ್ಲಿ ಯಾವ ಥರ ವಿಶೇಷ ಆಗಿರ್ತದೆ ಅಂದ್ರೆ ಇದೆ. ನಿಮಗೆ ಸರ್ ಇಲ್ಲಿ ಸಾರ್ವಜನಿಕ ಈ ಥರ ಎಲ್ಲಿ ಸಾರ್ವಜನಿಕರು ಹತ್ತೆಲ್ಲ ಅಳಿಲುಗಳು ಮನೆಯನ್ನು ಕಟ್ಟೋದಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಹತ್ತಿರ ನಾವು ಕೈಗೆ ನಿಲ್ಕ್ಬೋದು. ಅದು ಆ ಥರ ಮನೆ ಕಟ್ಟಿದೆ. ಇಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಗುಬ್ಬಿಗಳು ಕಟ್ಟಿದೆ. ಅದೇ ರೀತಿಯಾಗಿ ಇಲ್ಲಿ ಈ ಅರಣ್ಯದಲ್ಲಿ ಹೆಂಗಿರ್ತದೆ ಅಂದ್ರೆ ಯಾರು ಜನಗಳಲ್ಲಿ ಹೆಚ್ಚು ತಿರುಗಾಡಲ್ಲ ಅಂತ ತಿಳ್ಕೊಂಡು ಇವು ಈ ಪ್ರಾಣಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಪುಟ್ಟ ಪಕ್ಷಿಗಳಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಾಸವಾಗಿರ್ತವೆ. ಈ ಗಿಡ ಮರಗಳಲ್ಲಿ ಸಮೇತ ಸಣ್ಣ ಚಿಕ್ಕ ಪುಟ್ಟ ಮರಗಳಲ್ಲಿ ಕೈ ನಿಲ್ಕೋಸಲ್ಲಿ ಅಲ್ಲೇ ತನ್ನ ಮನೆಯನ್ನು ಮಾಡಿಕೊಂಡು ಗೂಡುಗಳು ಕಟ್ಕೊಂಡಿರ್ತಾವೆ. ಹಾಗೆ ಇನ್ನು ಈ ಕಡೆನೂ ತೋರಿಸ್ಬೇಕಂದ್ರೆ ಇಲ್ಲಿ ಬೇರೆ ಬೇರೆ ಥರದ ಬೆಳೆಗಳು ನೋಡ್ಬೋದು. ಇಲ್ಲೆಲ್ಲ ಈಗ ಬೆಳೆಗಳನ್ನೆಲ್ಲ ಆ ಕಡೆ ಎಲ್ಲ ನೋಡ್ಬೋದು.
ಇಲ್ಲಿಂದ ಮೇಲ್ಗಡೆಯಿಂದ ಏನು ಲೈನ್ ಹೋಗಿದೆ, ಯಾವ ಕಡೆ ಹೋಗಿದೆ ಅನ್ನೋ ಗೊತ್ತಿಲ್ಲ. ಅದನ್ನು ಅರಣ್ಯದಲ್ಲಿ ಏನು ಹೋಗ್ತದೆ. ಹಾಗೆ ಇಲ್ಲೆಲ್ಲ ಬೇರೆ ಬೇರೆ ಗಿಡಗಳನ್ನು ಹಚ್ಚಿದ್ದಾರೆ, ಆದರೂ ಅವು ಗಿಡಗಳು ಫೇಲ್ ಆಗಿದ್ದಾವೆ. ಅಥವಾ ಕಿತ್ತು ಹೋಗಲಿ ಅಥವಾ ಒಣಗಿ ಹೋಗಲಿ ಏನಾಗಿದೆ, ಆ ಥರ ಎಲ್ಲ ಅವಾಗ ಗಿಡಗಳು ಅಂತಸ್ತರ ಕಾಣಿಸ್ತಿದೆ. ಈ ಕಡೆಯೂ ಫೇಲ್ ಆಗಿದೆ ಕಾಣಿಸ್ತಾ ಇಲ್ಲಿ. ಇಲ್ಲೆಲ್ಲ ಫೇಲ್ ಆಗಿದೆ. ಇದು ಹತ್ತಿ ಮರ ಕಾಣಿಸ್ತೀವಿ. ಇಲ್ಲಿ ನೋಡಿ ಇಲ್ಲಿ ಬೇರೆ ಒಂದು ಹತ್ತಿ ಮರನೂ ಬೆಳೆದಿದ್ದಾರೆ ಇಲ್ಲಿ. ಇದು ದೊಡ್ಡದಾಯ್ತು ಸುಮಾರು ಹತ್ತಿ ಕಾಯಿ ಥರ ಅಂತಿರ್ತಲ್ಲ, ಆ ಮರ ಇದು. ಹಾಗೆ ಇನ್ನೊಂದು ನೀವು ತೋರಿಸ್ಬೇಕು ಇನ್ನೂ ಫಾರೆಸ್ಟ್ ಇದೆ, ಆ ಕಡೆ ಎಲ್ಲ ತೋರಿಸ್ಕೊತೀನಿ. ಇನ್ನೊಂದು ಮರ ತೋರಿಸ್ತೇನೆ. ಇದು ನಾವು ಚಿಕ್ಕವರಿದ್ದಾಗ ಆಟ ಆಡ್ತಾಯಿದ್ದೀವಿ, ಕಾಯಿಗಳನ್ನು ತಿನ್ಕೊಂಡು ನೋಡ್ಬೋದು. ಇದು ಯಾವ ಥರ ಇದೆ ನಾವು ಈ ಸಣ್ಣ ಮಕ್ಕಳು ಏನೋ ಇದರಲ್ಲಿ ಸೊಂಟಕ್ಕೆಲ್ಲ ಕಟ್ತಾ ಇದ್ದಾರೆ ಚಿಕ್ಕವರಿದ್ದಲ್ಲಿ, ಆ ಥರ ಇದು ಏನೋ ಒಂದು ಇದು ಐತಿ, ನೋಡ್ಬೋದು ಇದು. ಅದೇ ಇದು ಚಿಕ್ಕ ಮರ ಐತಿ, ಚಿಕ್ಕ ಮರಕ್ಕೆ ಕಾಯಿ ಆಗಿರ್ತವೆ. ಯಾವ ಥರ ಇದು ಇದನ್ನು ಯಾವುದೇ ಕಾಯಿ ಅಂತಿದ್ದಾರೆ ಇದಕ್ಕೆ. ನಾವು ನೋಡಿದ್ದೀವಿ ಚಿಕ್ಕರಲ್ಲೇ ಸಣ್ಣ ಮಕ್ಕಳಿಗೆಲ್ಲ ಏನು ಸೊಂಟದಾಗೇನೋ ಪೂರ್ತಿ ಡ್ರೈ ಆದ ನಂತರ ಸೊಂಟಕ್ಕೆ ಕಟ್ತಾಯಿದ್ರು, ಆ ಥರ ಇದೆ ಕಾಯಿ. ಹಾಗೆ ಈ ಕಡೆ ನೋಡ್ಬೋದು ಅಲ್ಲೆಲ್ಲ ಆಲದ ಮರ, ಹಾಗೆ ಇಲಾಚಿ ಮರ, ಹಾಗೆ ಇನ್ನೂ ಇಲ್ಲಿ ಮಾವಿನ ಮರ, ಆಮೇಲೆ ಈ ನೀರು ಹಣ್ಣಿನ ಮರ ಇದ್ದಾವೆ. ಅವೆಲ್ಲ ತೋರಿಸ್ಬೇಕು ಅಂತ ಬನ್ನಿ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಇವತ್ತು ಈ ಒಂದು ಬೃಹತ್ ಕೆರೆಗಳಿರ್ತಕ್ಕಂಥ ಇನ್ಸೈಡ್ ಇರ್ತಕ್ಕಂಥ ಒಂದು ಗ್ರೌಂಡ್ ತೋರಿಸ್ತಾ ಇದೆ ನಿಮ್ಗೆ. ನೋಡ್ಬೋದು ಇದೆಲ್ಲ ಹೂಳು ತುಂಬಿಕೊಂಡೆಲ್ಲ ಪ್ಯಾಕ್ ಆಗಿದೆ. ಈ ಕೆಳಗಡೆ ಈ ಹೆಚ್ಚಾದ ಕೆರೆಗೆ ನೀರು ಹೆಚ್ಚಾಗಿರ್ತಕ್ಕಂಥ ಸ್ಟೋರೇಜಿಂದ ಆಗಿ ಈ ಕಡೆಯಿಂದ ಹೋಲಕ್ಕಿದೆ. ಈ ಏನಂತಾರೆ ಕಲ್ ಪಿಚ್ಚಿಂಗ್ ಆಗಿದಲ್ಲ ಅದು, ನೀರು ಹೋಗೋ ಸಾಂಡ್ ಅಂತ ಕಟ್ಟಿರ್ತಾರೆ ಕಡೆ. ಆ ಮುಖಾಂತರ ಆ ಕಡೆ ಎಲ್ಲ ಕೆರೆಯಲ್ಲೆಲ್ಲ ಸ್ಟೋರೇಜ್ ಆದ ನಂತರ ಈ ಕಡೆ ನೀರು ಪಾಸ್ ಆಗೋದು. ಇದೆಲ್ಲ ಕಲ್ಲೆಲ್ಲ ಯಾವ ಥರ ಕಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ. ಈ ಥರ ಹೊಡೆಯದೆ ಏನೋ ಒಡ್ಡು ಹೊಡಿಬಾರ್ದು ಅಂತ ತಿಳ್ಕೊಂಡು ಈ ಬಾಂಧಾರ ಹೊಡಿಬಾರ್ದು ಆ ಕಡೆಯಿಂದ. ಇದು ಸ್ಟೋರೇಜ್ ಆದ ನೀರು ನಂತರ ನೆಕ್ಸ್ಟ್ ಇದನ್ನು ಈ ಕಡೆ ಈ ಫಾರೆಸ್ಟದಲ್ಲಿ ಹಾಯ್ದುಕೊಂಡು ಸೀದಾ ಹಳ್ಳಕ್ಕೆ ಹೋಗೋದು ಈ ಕಡೆಯಿಂದ. ಅದರಲ್ಲಿ ಇಲ್ಲ ಹುಲ್ಲುಗಾವಲು ಯಾವ ಥರ ಇದೆ ನೋಡ್ಬೋದು. ಇಲ್ಲಿ ಕಲ್ಲಿನ ಜೊತೆಗೆ ಕೆಳಗಡೆ ಇದೆ. ಇವಾಗ ಈ ಬೇಸಿಗೆ ಕಾಲದ ಅಂತ ತಿಳ್ಕೊಂಡು ಈ ನೀರಿಲ್ಲ ಈಗ. ಆದರೆ ಅದೇ ಈ ಮಳೆಗಾಲ ಸಮಯದಲ್ಲಿ ಬಂದರೆ ಇವೆಲ್ಲ ಪೂರ್ತಿ ನೀರಿದೆಲ್ಲ ಫುಲ್ ಸ್ಟೋರೇಜ್ ಆಗಿಬಿಡೋದು. ಇದೆಲ್ಲ ಬರೋಕ್ಕಾಗ್ತಾಯಿದ್ದಿಲ್ಲ. ಆದರೆ ಇವತ್ತು ಈ ಬೇಸಿಗೆ ಸಮಯ ಬಂದಲ್ಲ, ಅದಕ್ಕೆ ಇವತ್ತು ನೀರೆಲ್ಲ ಖಾಲಿ ಆಗಿದೆ. ಅಲ್ಲಿ ಸೆಂಟ್ರದಲ್ಲಿ ನೀರು ಇರೋದು. ಈ ಮಳೆಗಾಲ ಸಮಯದಲ್ಲಿ ಬಂದ ಟೈಮ್ದಲ್ಲಿ ಇಲ್ಲೆಲ್ಲ ಫುಲ್ ನೀರೆಲ್ಲ ಕವರ್ ಆಗಿಬಿಟ್ಟಿರ್ತದೆ. ಇಲ್ಲೆಲ್ಲ ನಾವು ಬರೋಕ್ಕಾಗಲ್ಲ, ಇಲ್ಲಿ ಬರೋಕ್ಕಾಗಲ್ಲ. ಈ ಕೆಳಗಡೆ ಇಲ್ಲಿದ್ದ ಕಲ್ ಪಿಚಿಂಗ್ ಎಲ್ಲ ತೋರಿಸ್ತೀವಲ್ಲ, ಅಲ್ಲಿ ಕೆಳಗಡೆ ನೋಡ್ಬೋದು ಯಾವ ಥರ ಕಾಣ್ತದೆ ಇದೆಲ್ಲ. ಅಲ್ಲೆಲ್ಲ ಈ ಮೇವುಗಳನ್ನು ಮೇಯಿಸ್ಲಾಕ ದನ ಕರುಗಳನ್ನು ಬಿಟ್ಕೊಂಡಿದ್ದಾರೆ. ಆ ಕಡೆ ಎಲ್ಲ ನೋಡಿ, ಇಲ್ಲೆಲ್ಲ ಹುಲ್ಲು ಜಾಸ್ತಿ ಇರೋ ಸಂಬಂಧ ಆ ಕಡೆ ಎಲ್ಲ ದನ ಕರುಗಳನ್ನು ಮೇಯಿಸ್ತಾ ಇದ್ದಾರೆ ನೋಡ್ಬೋದು. ಇರ್ತಕ್ಕಂಥ ರೈತರು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನಿನ ಮಾಲೀಕರು ತಮ್ಮ ದನ ಮತ್ತು ಕುರಿ ಇನ್ನಿತರ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ ನೋಡಿ, ಕಾಣುವುದರೆಲ್ಲ ಆ ಭಾಗದಲ್ಲಿ ಇದೆ ನೋಡಿ ಜನಗಳು. ಈ ಅರಣ್ಯ ಇದರಲ್ಲಿ ಬರೀ ಗಿಡಗಳಷ್ಟೇ ಅಲ್ಲ, ಇದು ಇಲ್ಲ, ಅದ್ರ ಜೊತೆ ಹೆಸರಾದಂಥ ಹುಲ್ಲು ಮೇಯೋದಕ್ಕೆ ಈ ಆಕಳು, ಎಮ್ಮೆ, ಎತ್ತು, ಹಾಗೂ ಕುರಿ ಇನ್ನೂ ಇದೆಲ್ಲ ಬೆಳ್ತಾ ಇದ್ದಾವೆ ನೋಡ್ಬೋದು. ಈ ಕಡೆಲ್ಲ ಡ್ರೈ ಆಗಿರೋದು, ಹುಟ್ಟಿರೋ ಒಣಗಿರೋದಿಲ್ಲ. ಇವಾಗೆಲ್ಲ ನೀರೆಲ್ಲ ಕಡಿಮೆ ಇರೋದಿಲ್ಲ. ಪ್ರಿಯ ವೀಕ್ಷಕರೇ, ಇಲ್ಲಿ ಅರಣ್ಯದಲ್ಲೂ ಕೂಡ ಈ ನೀರುಗಳ ಗಿಡ ಎಲ್ಲ
ಕೇವಲ ತಮ್ಮ ಮನೆ ತೋಟದಲ್ಲಿ ಅಲ್ಲೇ ಹಚ್ತಾರೆ ಕಾಣ್ಬೋದು. ಇಲ್ಲಿ ನೀರು ಗಿಡನೂ ಇದೆ ನೋಡಿ, ಆ ಕಡೆ ಇಲ್ಲಿ ಕಾಣ್ಬೋದು ನೋಡಿ, ನೀರು ಗಿಡ ಕಾಣ್ಬೋದು. ಅದ್ರ ಪಕ್ಕದಲ್ಲಿ ಇರೋದಂಥದ್ದು ಏನು ಪ್ಲೇವುಡ್ ಗಿಡ ಅಂತ ಇದ್ದಾರೆ, ಆ ಗಿಡ ಇರೋದು. ಅದ್ರ ಪಕ್ಕದಲ್ಲಿ ಇನ್ನೊಂದು ಬೇರೆ ಬೇರೆ ಥರ ಇದೆ. ಅಲ್ಲೇ ಆಮೇಲೆ ಇಲಾಚಿ ಮರ, ಇಲ್ಲಿ ಇಲಾಚಿ ಮರ ಕಾಣ್ಬೋದು. ವಿವಿಧ ಸಸ್ಯಗಳನ್ನು ನೆಟ್ಟಿದ್ದಾರೆ. ಇದು ಜನಗಳು ಆಗಿರ್ಬೋದು, ಹಾಗೆ ಅರಣ್ಯ ಕೂಡ ಒಂದು ಸೌಂದರ್ಯವಾಗಿರ್ಬೋದು. ಈ ಮರ ಯಾವ ಥರ ಇದೆ, ಸ್ಟ್ರೈಟ್ ಎಷ್ಟಿದೆ ನೋಡಿ, ಹೆಸರು ಏನೋ ಗೊತ್ತಿಲ್ಲ, ಎಷ್ಟೊಂದು ಸ್ಟ್ರೈಟ್ ಇದೆ. ಇದೇ ಮರದ ಸುಮಾರಾಗಿ ಗಿಡಗಳು ನೋಡ್ಬೋದು, ಎಲ್ಲ ಕಾಣಿಸ್ತಿದೆ. ಇಷ್ಟೊಂದು ಗಿಡಗಳೆಲ್ಲ ಸುಮಾರಾಗಿ. ಹಾಗೆ ಆ ಕಾಯಿ ಯಾವ ಥರ ಇದೆ ನೋಡ್ಬೋದು, ಕಾಯಿ ಇದೆ ನೋಡಿ. ಅತಿ ಕಡಿಮೆ ಎಲ್ಲ ಕಡೆ ಸಿಗೋದಿಲ್ಲ ಈ ಥರ ಮರ ನೋಡ್ಬೋದು. ಇಲ್ಲೆಲ್ಲ ನೋಡಿ, ಈ ಥರ ಕಾಯಿಗಳು ಯಾವ ಥರ ಇಲ್ಲೆಲ್ಲ ಚೆನ್ನಾಗಿ ಕಾಣ್ತದೆ ನೋಡಿ. ಇಲ್ಲೆಲ್ಲ ಆ ಕಡೆ ಆ ಮರಗಳನ್ನು ಕಾಣ್ಬೋದು. ಅಲ್ಲಿನೂ ಯಾವ ಥರ ಬರೀ ಕಾಯಿನೇ ಕಾಣ್ತದೆ. ಇದು ಒಂದು ಮ್ಯಾಂಗೋ ಕಾಯಿ ಥರ ಕಾಣ್ತಾಯಿದೆ, ಅದು ತಿನ್ನೋದಕ್ಕೆ ಮ್ಯಾಂಗೋ ಅಲ್ಲ, ಅದು ಮ್ಯಾಂಗೋ ನೋಡೋದಕ್ಕೆ ಮಾತ್ರ ಈ ಇದಿರ್ತಕ್ಕಂಥ ಯಾವ ಮಾನ್ಕೆ ಗೋಳಿ ಮಾನ್ಕೆ ಅಂತಿರ್ತಲ್ಲ ಆ ಥರ ಇದು. ಆದರೆ ನೋಡೋದಕ್ಕೆ ತಿನ್ನೋದಕ್ಕೆ ಅದು ತಿನ್ನೋದಕ್ಕೆಲ್ಲ. ಇದು ಒಂಥರ ಅದು ಬೀಜ ಇರೋದು ನೋಡ್ಬೋದು. ಇಲ್ಲಿ ಅದೇ ಮರಗಳನ್ನು ಇದ್ದಾವೆ ಇಲ್ಲೆಲ್ಲ. ಹಾಗೆ ಈ ಥರನೂ ತುಂಬ ಸುಮಾರಾಗಿ ಗಿಡಗಳು ಇದೆ ನೋಡಿ, ಈ ಕಡೆನೇ ಕಾಣ್ಬೋದಲ್ಲ. ಅದೇ ಇದೊಂದು ಯಾವ ಥರ ಇದು ಗೊತ್ತಿಲ್ಲ, ಅರಣ್ಯ ಇಲಾಖೆಯವರು ಇದನ್ನು ಗಿಡ ನೆಟ್ಟಿದ್ದಾರೆ. ಇವೆಲ್ಲ ಈ ಕಡೆಲ್ಲ ಸುಮಾರು ಇವೇ ಇದ್ದಾವೆ. ಅದ್ರ ಜೊತೆಗೆ ಈ ನೀರಿನ ಮರ ಅವು ಕೂಡ ಹಚ್ಚಿದ್ದಾರೆ, ಅಲ್ಲಿ ಕಾಣ್ಬೋದು. ನೀರಿನ ಮರ, ಹಾಗೆ ಬೇವಿನ ಮರ, ಇನ್ನಿತರ ಯಾವುದೋ ಇದು ನುಗ್ಗೆ ಮರ ಕಾಣಿಸ್ತಾ ಇದ್ದೀನಿ. ಇರ್ಬೋದು ನೋಡಿ, ಸುಮಾರು ನೋಡ್ಬೋದು. ಇದು ನುಗ್ಗೆ ಮರ ಥರ ಕಾಣಿಸ್ತಾ ಇದೆ, ನುಗ್ಗೆ ಮರ ಇರ್ಬೋದು. ಯಾಕೆ ಅದೇ ಸಿಗ್ತಾ ಅದೇ ಟೈಪ್ ಇರೋದು. ಇಲ್ಲಿ ಅರಣ್ಯದಲ್ಲಿ ಎಲ್ಲ ಥರ ಗಿಡಗಳನ್ನು ಹಚ್ಚಿರ್ತಾರೆ. ಹೇಳ್ಬೇಕಾದ್ರೆ ಅದನ್ನು ನಾವು ರಕ್ಷಣೆ ಮಾಡಬೇಕು. ಅದನ್ನು ಬಿಟ್ಟು ಜನಗಳು ಇಲ್ಲಿ ಏನಪ್ಪ ಕುರಿ ದನಗಳನ್ನು ಮೇಯಿಸ್ಕೊಂತ ಕೆಲವೊಬ್ಬರು ಆ ಗಿಡಗಳನ್ನು ಕತ್ತರಿಸಿ ಹಾಕೋದು, ಅದು ಅವುಗಳನ್ನು ಅರಣ್ಯ ಸಂಪತ್ತನ್ನು ನಾಶ ಮಾಡ್ತಿರ್ತಾರೆ. ಅದನ್ನು ಆಗದೆ ಹಾಗೆ ಅರಣ್ಯ ಇಲಾಖೆಯವರು ಇದನ್ನು ನೋಡಬೇಕು. ಹಾಗೆ ನೋಡಿ, ಇವತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಅರಣ್ಯದಲ್ಲಿ ಯಾವ್ಯಾವ ಗಿಡಗಳು, ಬೇವಿನ ಮರ, ಇರ್ತಕ್ಕಂಥ ಇನ್ನೊಂದು ಯಾವುದೋ ಈ ಅಶೋಕ್ ಮರ, ಯಾವುದೋ ಈ ಕಡೆ ಹಾಗೆ ಹುಣಸೆ ಮರ ಇದೆ, ಈ ಕಡೆ ಹುಣಸೆ ಮರ ಇದೆ. ಈ ಥರಗಳನ್ನು ಸಸ್ಯಗಳನ್ನು ಕಾಣ್ಬೋದು. ದೊಡ್ಡ ದೊಡ್ಡ ಮರಗಳಿದೆ, ಹುಣಸೆಕಾಯಿ ಇಲ್ಲ, ಹುಣಸೆಕಾಯಿ ತಿನ್ಬೋದು. ಅದರ ಜೊತೆಗೆ ನೀವು ನೋಡ್ಬೋದು ಇಲ್ಲಿಂದ ನೀರಿನ ಮರ ಬಯಲು ಪ್ರದೇಶದಲ್ಲಿ ಈ ಥರ ವಿವಿಧ ಥರ ಗಿಡಗಳದಾವಂದರೆ ಅಪರೂಪ. ಮಲೆನಾಡು ಪ್ರದೇಶದಲ್ಲಿ ಹೋದ್ರೆ ಅಲ್ಲಿ ಸಿಗ್ಬೋದು, ಎಲ್ಲ ಥರ ಗಿಡಗಳು ಸಿಗ್ತಾವಲ್ಲ. ಮಾವಿನ ಮರ ಹಿಡಿದು ಚಿಕ್ಕ ಹಿಡಿದು ಎಲ್ಲ ಇನ್ನಿತರ ಏನು ಯಾವ ಥರ ಬೇಕೋ ಅವೆಲ್ಲ ಆ ಮಲೆನಾಡು ಪ್ರದೇಶದಲ್ಲಿ ಅರಣ್ಯಲ್ಲೇ ಸಿಗ್ತಾವೆ. ಆದರೆ ಈ ಬಯಲು ಸೀಮೆಯಲ್ಲಿ ಹೋದ್ರೆ ಈ ಥರ ಅರಣ್ಯಲ್ಲೇ ಸಿಗೋದೇ ಅಪರೂಪ. ನೋಡ್ಬೋದು ಎಷ್ಟೊಂದು ಗಿಡಗಳನ್ನ ನೆಟ್ಟಿದ್ರೆ. ಅಷ್ಟೇ ಯಾಕೆ ಬಯಲು ಸೀಮೆಯಲ್ಲಿ ಈ ಇದನ್ನೇ ಇಲ್ಲ, ಕಾಡೇ ಇಲ್ಲ, ಅಪರೂಪ ಹೇಳ್ಬೇಕಂದ್ರೆ. ನೋಡ್ಬೋದು, ನಿಮ್ಗೆ ತೋರ್ತೀನಿ ಯಾವ ಥರ ನೋಡಿ. ನೀರಿನ ಮರ ಇನ್ನೂ ಈ ಚಿಕ್ಕ ಚಿಕ್ಕ ಆಗಿದ್ದಾವೆ ನೀರಿನಕಾಯಿ. ಇವಾಗ ಇಲ್ಲಿ ಕಾಣ್ಬೋದು ನೋಡಿ, ಈ ಹೂವು ಯಾವ ಥರ ಇದೆ ನೋಡಿ. ಹೂವು ಕಾಯಿ ಇದೆಲ್ಲಾಗಿದೆ ನೋಡಿ, ಚಿಕ್ಕ ಚಿಕ್ಕದಾಗಿ. ಇದು ಇನ್ನೂ ಕಾಯಿ ಆಗಿ ದಪ್ಪ ಆಗ್ಬೇಕಾದ್ರೆ ಇನ್ನೂ ಒಂದು ತಿಂಗಳು, ಒಂದೂವರೆ ತಿಂಗಳು ಆಗ್ಬೋದು ಕಾಣಿಸ್ತೀನಿ ಮೋಸ್ಟ್ಲಿ. ನೋಡ್ಬೋದು
ಯಾವ ಥರ ತುಂಬ ಹೂವಿನ ಇಡ್ಬೋದು, ಯಾರು ಬೇಕಾದ್ರೂ ಬಂದು ತಿನ್ಬೋದು, ಅವರು ಇವರು ಅಂತ ಇಲ್ಲ. ಇಲ್ಲಿ ತಮ್ಗೆ ಯಾವಾಗ ಹಣ್ಣುಗಳನ್ನು ತಿನ್ಬೇಕಂತ ಹುಣಸೆ ಹಣ್ಣು, ಆಮೇಲೆ ಈ ಮಾವಿನ ಹಣ್ಣು, ಅದ್ರ ಜೊತೆಗೆ ನೀರು ಹಣ್ಣು, ಎನಿ ಟೈಮ್ ಯಾವಾಗ ಕಾಯಿ ಆಗಿರ್ತಾವೆ ಅವಾಗ ಬಂದು ಯಾರು ಬೇಕಾದ್ರೂ ಸ್ವತಂತ್ರವಾಗಿ ತಿನ್ಬೋದು. ಅವರು ಇವರು ತಿನ್ಬಾರ್ದು, ಇವರು ಅದಾರಂತ ಏನಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಹಿಡ್ಕೊಂಡು ತಿನ್ಬೋದು. ಆ ಥರ ಗಿಡಗಳನ್ನ ಇದೆಲ್ಲ ಅರಣ್ಯದಲ್ಲಿ ಬೆಳೆಸಿದ್ದಾರೆ. ಈ ವೀಕ್ಷಕರೇ, ಇವತ್ತು ನಾ ಯಾಕೆ ಒಂದು ಅರಣ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅಂದ್ರೆ, ಈ ಅರಣ್ಯದಿಂದ ಎಷ್ಟು ಮಾನವ ಕುಲಕ್ಕೆ ಎಷ್ಟು ಒಂದು ಅನುಕೂಲತೆಗಳನ್ನದಾವ. ಇವತ್ತೇನಾದ್ರೂ ಈ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಮಳೆ ಹಾಗೂ ವಾತಾವರಣ ತಕ್ಕಂಥ ಬೆಳೆಗಳು ಬರೋದು ಯಾವ ಕಾರಣದಿಂದ, ಇವತ್ತು ಅರಣ್ಯದಲ್ಲಿರ್ತ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಗಿಡ ಮರಗಳಿಂದ ಈ ಒಂದು ಮೋಡಗಳನ್ನು, ಎಲ್ಲಿ ಹೆಚ್ಚು ಬೆಟ್ಟ ಗುಡ್ಡಗಳಿರ್ತಾವೆ ಅಲ್ಲೆಲ್ಲ ಮೋಡಗಳನ್ನು ತಡಿತಾವೆ. ಎಷ್ಟು ನಾವು ಅರಣ್ಯ ಸಂಪತ್ತು ಇರ್ತದೆ ಅಲ್ಲಿ ಹೆಚ್ಚಿನ ಪ್ರಮಾಣ ಮಳೆ ಬೀಳ್ತದೆ. ಇವತ್ತು ಬಂಜರು ಭೂಮಿ ಇದ್ದಲ್ಲೆಲ್ಲ ಮಳೆ ಬೀಳಲ್ಲ. ಎಲ್ಲಿ ಅರಣ್ಯಗಳಿರ್ತವೆ ಅದ್ರ ಉದ್ದೇಶ ಅಂದರೆ ಹೇಳ್ತದೆ, ಸರ್ಕಾರ ಹಿಡಿದು ಇವತ್ತು ಎಲ್ಲರೂ ನಾವು ಸರ್ಕಾರ ಜೊತೆಗೆ ನಾವು ರೈತರಾಗಿರ್ಬೋದು ಅಥವಾ ನಾವು ಇನ್ನಿತರ ಸಮಾಜ ಸೇವಕರಾಗಿರ್ಬೋದು, ಪ್ರತಿಯೊಬ್ಬರನ್ನು ಒಂದಾದರೂ ತಮ್ಮ ಜೀವನದಲ್ಲಿ ಎಲ್ಲಿಯಾದರೂ ಎಲ್ಲಿ ಗಿಡಗಳನ್ನು ಒಂದು ಸುಮಾರು 100-200 ಗಿಡಗಳನ್ನು ನೆಟ್ಟು ಆ ಅರಣ್ಯ ರಕ್ಷಣೆ ಮಾಡೋದ್ರಿಂದ ಪರಿಸರ ರಕ್ಷಣೆ ಆಗ್ತದೆ. ಅದ್ರ ಜೊತೆಗೆ ಅರಣ್ಯ ಜೊತೆಗೆ ಮಾನವಕರಿಗೆ ಎಷ್ಟು ಅನುಕೂಲಪ್ಪ ಅಂತಂದ್ರೆ, ಈ ಇಂಗಾಲ ಡೈಆಕ್ಸೈಡನ್ನು ಹೀರ್ಕೊಂಡು ಆಕ್ಸಿಜನ್ ಬಿಡುಗಡೆ ಮಾಡ್ತದೆ. ಇವತ್ತು ನಾವು ಉಸಿರಾಡ್ತಕ್ಕಂಥ ಗಾಳಿ ಎಷ್ಟು ಚೆನ್ನಾಗಿದೆ ಅಂತಿದೀವಲ್ಲ, ಅದಕ್ಕೆ ಕಾರಣ ಅಂತಂದ್ರೆ ಈ ಪರಿಸರದಲ್ಲಿರ್ತಕ್ಕಂಥ ಗಿಡಗಳು, ಅರಣ್ಯದಲ್ಲಿರ್ತಕ್ಕಂಥ ಗಿಡಗಳು, ನಾವು ನಮ್ಮ ಹೊಲದಲ್ಲಿ ನಿಂತಿರ್ತಕ್ಕಂಥ ಗಿಡಗಳು. ಅದಕ್ಕೆ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಎಲ್ಲರೂ ಗಿಡಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಗಿಡಗಳನ್ನು ಹೆಚ್ಚು ಬೆಳೆಸಬೇಕು. ಗಿಡಗಳನ್ನು ಹೆಚ್ಚು ಬೆಳೆಸೋದ್ರಿಂದ ಪರಿಸರಕ್ಕೂ ಒಳ್ಳೆಯದು, ಹಾಗೆ ನಮಗೂ ಒಳ್ಳೆಯದು. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಒಂದು ಪಾಠ ಕಲ್ತಿದ್ದೀವಿ, ಏನಪ್ಪ ಅಂದ್ರೆ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಒಂದು ಗಿಡ ಕಡಿಬೇಕಾದ್ರೆ 2 ಗಿಡನ ಹಚ್ಚಬೇಕು. 2 ಗಿಡ ಬೆಳೆಸಿಬಿಟ್ಟು 1 ಗಿಡ ಕಡಿರಿ. ಅದೇ ರೀತಿ ಇವತ್ತು ಇಲ್ಲಿರ್ತಕ್ಕಂಥ ಇಲ್ಲಿ ಸರ್ಕಾರಿ ಅರಣ್ಯದಲ್ಲಿರ್ತಕ್ಕಂಥ ಈ ನೀರಿನ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಮಾವಿನ ಮರ ಆಗಿರ್ಬೋದು, ಹಾಗೆ ಇನ್ನಿತರ ಯಾವ್ಯಾವ ಗಿಡಗಳನ್ನ ಅದ್ರ ಸಲುವಾಗಿ ಒಂದು ವಿಡಿಯೋ ಮಾಡಿ ಇವತ್ತು ನಿಮ್ಗೆ ವೀಕ್ಷಕರು ಇದನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಪ್ರಿಯ ವೀಕ್ಷಕರೇ, ಮಧುಕುಮಾರ್ ಪಾಟೀಲ್ ಚಾನಲ್ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು.